ಸ್ನೇಹಿತರೆ SBI ಅಕೌಂಟ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಇಲ್ಲಿ ಬಂದಿದೆ ಸ್ನೇಹಿತರೆ. ಈ ರೀತಿ SMS ಬಂದಿದೆ, ಇಲ್ಲಿ ನೋಡಬಹುದು. ಅಲ್ಲಿ SMS ಅಲ್ಲಿ ಡಿಯರ್ ಕಸ್ಟಮರ್ ಸ್ಟಾಪ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಯುವರ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಫಾರ್ ದ ರೀಸನ್ KYC ನಾನ್ ಕಂಪ್ಲೀಟ್, ಅಂದ್ರೆ ನಿಮ್ಮ KYC ಕಂಪ್ಲೀಟ್ ಆಗದೇ ಇರೋದ್ರಿಂದ ನಿಮ್ಮ ಅಕೌಂಟ್ ನ ಒಂದು ಆಕ್ಟಿವಿಟಿ ಏನಾದ್ರು ಸ್ಟಾಪ್ ಆಗಿದೆ ಅಂತ ಹೇಳಿದ್ದಾರೆ. ಸ್ಟಾಪ್ ಅಂದ್ರೆ ಅಲ್ಲಿಂದ ಟ್ರಾನ್ಸಾಕ್ಷನ್ ಗಳನ್ನ ಸ್ಟಾಪ್ ಮಾಡಿರ್ತಾರೆ, ಅಂದ್ರೆ ಅಲ್ಲಿ ಕ್ರೆಡಿಟ್ ಆಗುವಂತ ಟ್ರಾನ್ಸಾಕ್ಷನ್ ಗಳು ಇರುತ್ತೆ. ಅಂದ್ರೆ ಆ ಅಕೌಂಟ್ಗೆ ಹಣ ಅನ್ನೋದು ಜಮಾ ಆಗ್ತಾ ಇರುತ್ತೆ, ಆದ್ರೆ ಅಲ್ಲಿಂದ ನಾವು ವಿತ್ಡ್ರಾ ಮಾಡೋದಕ್ಕೆ ಬರೋದಿಲ್ಲ, ATM ವಿತ್ಡ್ರಾ ಮಾಡೋದಕ್ಕೆ ಬರೋದಿಲ್ಲ, ನೀವು ಆನ್ಲೈನ್ ಟ್ರಾನ್ಸ್ಫರ್ ಕೂಡ ಮಾಡೋದಕ್ಕೆ ಬರೋದಿಲ್ಲ, ರಿಚಾರ್ಜ್ ಅಥವಾ ಬಿಲ್ ಪೇಮೆಂಟ್ ಏನೇ ಒಂದು ಟ್ರಾನ್ಸಾಕ್ಷನ್ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಆ ರೀತಿ ಆದ್ರೆ ಏನ್ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ, ಯಾವ ರೀತಿ ಅಂತ. ಇನ್ನೊಂದು ವಿಷಯ ಏನು ಅಂದ್ರೆ ಸ್ನೇಹಿತರೆ, ಫೋನ್ ನಲ್ಲಿ ಇದಕ್ಕೆ ಪರಿಹಾರ ಇಲ್ಲ. ನೀವು ಫೋನ್ ನಲ್ಲಿ ಹುಡುಕ್ತಾ ಇದ್ರೆ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ. ನಾನು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಾನು ಏನೇನು ಡಾಕ್ಯುಮೆಂಟ್ ತಗೊಂಡು ಹೋಗಿದ್ದೆ, ಅಲ್ಲಿ ಏನೇನು ಪ್ರೊಸೆಸ್ ನಡೀತು, ಯಾವ ರೀತಿಯಲ್ಲಿ ನನ್ನ ಅಕೌಂಟ್ ಅನ್ನೋದು ಮರಳಿ ಆಕ್ಟಿವೇಟ್ ಆಯ್ತು ಅಂತ ನಾನು ಸಂಪೂರ್ಣವಾಗಿ ಆ ಪ್ರೊಸೆಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫೋನ್ ನಿಂದ ನಾನು ಕೂಡ ಟ್ರೈ ಮಾಡಿ ನೋಡಿದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ನನ್ನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ನ ಒಂದು ಲಾಗಿನ್ ಮಾಡಿಬಿಟ್ಟು ಅಲ್ಲಿ KYC ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಟ್ರೈ ಮಾಡಿ ನೋಡಿದೆ, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅದಕ್ಕಾಗಿ ನಾನು ಬ್ರಾಂಚ್ಗೆ ಹೋಗ್ಲೇಬೇಕಾಯ್ತು. ಅದಕ್ಕಾಗಿ ನೀವು ಫೋನ್ ಅಲ್ಲಿ ಇದೊಂದೇ ವಿಡಿಯೋ ಅಲ್ಲ ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತ ಯಾವುದೇ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರು ಕೂಡ ಫೋನ್ ನಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ. ಅದಕ್ಕಾಗಿ ನೀವು ಬೇರೆ ವಿಡಿಯೋನು ಕೂಡ ಸರ್ಚ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ನಿಮಗೂ ಕೂಡ SMS ಬಂದಿದೆ ಮತ್ತು ನಿಮ್ಮ ಕೂಡ ಟ್ರಾನ್ಸಾಕ್ಷನ್ ಗಳು ಸ್ಟಾಪ್ ಆಗಿದೆ ಅಂದ್ರೆ ನೀವು ಸಂಪೂರ್ಣವಾಗಿ ಒಂದ್ ಸಾರಿನಾದ್ರೂ ಬ್ರಾಂಚ್ಗೆ ಹೋಗ್ಲೇಬೇಕು. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ನಾನು ಏನೇನು ಡಾಕ್ಯುಮೆಂಟ್ ಕೊಟ್ಟೆ, ನಾನು ಕೊಡ್ತಿರ್ಬೇಕಾದ್ರೆ ನಾನು ಏನೇನು ಅವರಿಗೆ ಹೇಳಿದೆ, ಯಾವ ಪ್ರಾಬ್ಲಮ್ ಬಗ್ಗೆ ಯಾವ ರೀತಿ ಹೇಳಿದೆ ಮತ್ತು ಅವರು ಯಾವ ರೀತಿ ಅದನ್ನ ಸಾಲ್ವ್ ಮಾಡಿದ್ರು ಮತ್ತು ಅದಕ್ಕೆ ಸಮಯ ಎಷ್ಟು ತಗೊಂತು, ಅವರು ಒಂದು KYC ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಎಷ್ಟು ಸಮಯಕ್ಕೆ ಅದು ಸ್ಟಾರ್ಟ್ ಆಯಿತು ಅಕೌಂಟ್ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನು ಇಲ್ಲಿ ನೋಡಬಹುದು ಸಮಯದಲ್ಲಿ 4:44 PM ಗೆ ಆ ಒಂದು ಮೆಸೇಜ್ ಬಂದಿದೆ. ನಾನು 4:15ವರೆಗೂ ಕೂಡ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ATM ವಿಡ್ರಾ ಕೂಡ ಮಾಡಿದ್ದೀನಿ. ಅವತ್ತು ATM ನಲ್ಲಿ ವಿಡ್ರಾ ಮಾಡ್ಕೊಂಡಿದ್ದೀನಿ, ಹಾಗೆ ಆನ್ಲೈನ್ ಟ್ರಾನ್ಸ್ಫರ್ ಕೂಡ ನಾನು ಮಾಡಿದ್ದೀನಿ 4 ಗಂಟೆ 30 ನಿಮಿಷಕ್ಕೆ. ನಂತರದಲ್ಲಿ 4:45ಕ್ಕೆ ಅಚಾನಕ್ಕಾಗಿ ಈ ರೀತಿ SMS ಬಂತು. ನಂತರದಲ್ಲಿ ನಾನು ಯಾವುದೇ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೋದ್ರು ಕೂಡ ಇಲ್ಲಿ ಫೋನ್ ಪೇದಲ್ಲಿ ನೋಡಬಹುದು, ನಾನು ಫೋನ್ ಪೇನ ಯೂಸ್ ಮಾಡ್ತೀನಿ, ಗೂಗಲ್ ಪೇ ಅಥವಾ ಬೇರೆ ಆ್ಯಪ್ ಯೂಸ್ ಮಾಡೋದಿಲ್ಲ. ನೋಡಬಹುದು ಪೇಮೆಂಟ್ ಫೇಲ್ಡ್, ಯುವರ್ ಬ್ಯಾಂಕ್ ಡಿಕ್ಲೈನ್ಡ್ ದಿಸ್ ಪೇಮೆಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಬ್ಯಾಂಕ್ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂತ ಬಂತು. ಅದಕ್ಕಾಗಿ ನಾನು ಏನ್ ಮಾಡಿದೆ, ಆನ್ಲೈನ್ ಅಲ್ಲಿ ಕೂಡ ನಾನು ಹೋಗ್ಬಿಟ್ಟು ನನ್ನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡಿದೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ತೋರಿಸಲಿಲ್ಲ, ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತು. ನಂತರದಲ್ಲಿ ಅಲ್ಲಿಂದ KYC ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಅಲ್ಲಿ ನಿಮ್ಮ KYC ಅನ್ನೋದು ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತ ಬಂತು. ಅದಕ್ಕಾಗಿ ನಾನು ಏನ್ ಮಾಡಿದೆ, ಬ್ರಾಂಚ್ಗೆ ಹೋದೆ. ಬ್ರಾಂಚ್ಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂರನ್ನ ಕಂಪಲ್ಸರಿ ತಗೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಈ ಮೂರನ್ನ ಒಂದು ಜೆರಾಕ್ಸ್ ಕಾಪಿ, ಅಂದ್ರೆ ಆ ಒಂದು ಫೋಟೋ ಕಾಪಿ ಅಂದ್ರೆ ಜೆರಾಕ್ಸ್ ಕಾಪಿನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಈ ಮೆಸೇಜ್ ನ ನಾನು ತೋರಿಸಿದೆ. ಅಲ್ಲಿ ಒಂದು KYC ಏನ್ ಮಾಡ್ತಿರ್ತಾರೆ ಒಬ್ರು ಎಂಪ್ಲಾಯಿ, ಅವರಿಗೆ ನಾನು ಈ ಮೆಸೇಜ್ ನ ತೋರಿಸಿದ ನಂತರದಲ್ಲಿ ಅವರು ಡೈರೆಕ್ಟ್ ಆಗಿ ಹೇಳಿದ್ರು KYC ನ ಮಾಡಬೇಕು, KYC ಫಾರ್ಮ್ ನ ಫಿಲ್ ಮಾಡಿ ಕೊಡಿ ಅಂತ ಹೇಳಿದ್ರು. ನಾನು KYC ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ಅದಕ್ಕೆ ಆ 3 ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ನಾನು ಕೊಟ್ಟ ನಂತರದಲ್ಲಿ ಒಂದು 5 ರಿಂದ 10 ನಿಮಿಷದ ಒಳಗಡೆ ನನ್ನ ಕೆಲಸ ಅನ್ನೋದು ಆಯ್ತು. ಆದ್ರೆ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಆ ಒಂದು KYC ಕಂಪ್ಲೀಟ್ ಆದ ನಂತರದಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ಅಕೌಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ನೀವು 24 ಗಂಟೆ ಎಲ್ಲ ಕಾಯುವಂತ ಅವಶ್ಯಕತೆ ಇಲ್ಲ. ಆಗಿಂದಲೇ ಜಾಸ್ತಿ ಲೇಟ್ ಏನು ಆಗೋದಿಲ್ಲ. ನೀವು ಒಂದು KYC ನ ಕಂಪ್ಲೀಟ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಮೆಸೇಜ್ ಬಂದಿದೆ ನೋಡಿ ಸ್ನೇಹಿತರೆ, ಡಿಯರ್ ಕಸ್ಟಮರ್ ಥ್ಯಾಂಕ್ ಯು ಫಾರ್ ಟ್ರಾನ್ಸಾಕ್ಷನ್ ಅಂತ ಈ ರೀತಿ SMS ಕೂಡ ಬಂದಿದೆ. ಮತ್ತೆ ಇಮೇಲ್ ನಲ್ಲಿ ಕೂಡ ಡಿಯರ್ ಕಸ್ಟಮರ್ KYC ಹ್ಯಾಸ್ ಬಿನ್ ಅಪ್ಡೇಟೆಡ್ ಇನ್ ಅಕೌಂಟ್ ನಂಬರ್ ಅಂತ ಬಂದಿದೆ, ಇಫ್ ಯು ರಿಕ್ವೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಬಂದಿದೆ. ಅಂದ್ರೆ ನಿಮ್ಮ KYC ಅನ್ನೋದು ಅಪ್ಡೇಟ್ ಆಗಿದೆ ಅಂತ ಆವಾಗಲೇ ಒಂದು ಇಮೇಲ್ ಕೂಡ ಬಂದಿದೆ. ಅಂದ್ರೆ ಅವಾಗಲೇ ತಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ, ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅದಕ್ಕಾಗಿ ಈ ರೀತಿ ನಿಮ್ಗೆ ಏನಾದರೂ SMS ಬಂದಿದೆ, ನಿಮ್ಮ KYC ಪ್ರಾಬ್ಲಮ್ ಅಂತ ನಿಮ್ಗೆ ಏನಾದರೂ SMS ಬಂದಿದೆ ಅಂದ್ರೆ ನೀವು ಒಂದ್ಸಾರಿ ಬ್ಯಾಂಕಿಗೆ ಹೋಗಲೇಬೇಕು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.